ಹಾಯ್ ಮಧುಣ್ಣ. ಮಧುಣ್ಣ ಚೂರೇ ಚೂರು ನಿನ್ನ ಮೊಬೈಲ್ ಕೊಡು, ಗೇಮ್ ಆಡ್ಕೊಡ್ತೀನಿ. ಸುಮ್ಮನಿರೋ, ನನಗೆ ಮೂಡ್ ಸರಿ ಇಲ್ಲ. ಮಧುಣ್ಣ ಚೂರೇ ಚೂರು ಒಂದೇ ಒಂದು ಗೇಮ್ ಆಡ್ಕೊಡ್ತೀನಿ, ಕೊಡು. ನನಗೆ ಮೂಡ್ ಸರಿ ಇಲ್ಲ, ಹೇಳಿದ್ನ ಅರ್ಥ ಮಾಡ್ಕೋ. ಒಂದೇ ಒಂದ್ಸಲ ಕೊಡು ಪ್ಲೀಸ್. ಏಯ್, ನಿನಗೆ ಹೇಳಿದ ಅರ್ಥ ಆಗಲ್ವಾ? ಹೋಗ ಲೂಸು. ನಾನಲ್ಲ ಲೂಸು, ಕುಡ್ದಾಗ ಲೂಸ್ ಥರ ಆಡೋದು ನೀನು. ಅಯ್ಯೋ ಅತ್ತೆ, ಈಗ ಸಡನ್ ಬಂದ್ರಿ ಹೇಳಿ. ಏ ದಂಡ ಅಳಿಯಕ್ ಹೋದಂಡ, ಸುಮ್ನೆ ಬರ್ತೀನೇನೋ, ಸುಮ್ನೆ ಬರ್ತೀನೇನೆ ಗೀತಾ. ಅಯ್ಯೋ ಅತ್ತೆ, ತಗೊಳ್ಳಿ ನೀರು ಕುಡೀರಿ. ಅಯ್ಯ, ಇನ್ನೆಷ್ಟು ದಿನ ನೀರು ಕುಡಿಸ್ತೀವಿ ಅಳಿಯ? ಅಯ್ಯೋ ಅತ್ತೆ, ಯಾಕೆ ಹಿಂಗೆ ಆಡ್ತಿದ್ದೀರಿ? ನನ್ನ ಮಗಳ ಸಂಟ ನೋಡಕ್ಕಾಗ್ತಿಲ್ವೋ? ಬೇಗ ನನ್ನ ಮೊಮ್ಮಗಳಿಗೊಂದು ಮದುವೆ ಮಾಡಿಸೋ. ಮಾಡಿಸ್ತೀನಿ ಅತ್ತೆ, ನೀವು ಹೊತ್ತಲ ತೋರಿಸಿರಲ್ಲ ಗಂಡು, ಆ ಹುಡುಗನ ಜೊತೆನಲ್ಲೇ ಮದುವೆ ಮಾಡಿಸ್ತೀನಿ. ಬೇಡ ಅವನು ಬೇಡ. ಅಲ್ಲ ಅಂತೆ, ಹೊತ್ತಲ ನೀವೇ ಹೇಳಿದ್ರಲ್ಲ. ಅದು ಹೋದ್ ಸಲನೋ, ಈ ಸಲ ಹೇಳ್ತಿದ್ದೀನಿ ಕೇಳೋ. ಬೇಗ ಮದುವೆ ಮಾಡಿಸು. ಆಯ್ತು ಅತ್ತೆ, ಹಾಗೆ ಮಾಡ್ತೀನಿ. ನೀನು ಹಿಂದಿಂದೆಲ್ಲ ಬಿಡು, ಮುಂದಿಂದೇನು ನೋಡು. ನಾನು ಬರ್ತೀನಿ. ಸದ್ಯ ಹೋದೆ ಅತ್ತೆ, ನಾನು ಹೇಳ್ತೀನಿ ಬಿಟ್ಟು ಹೋದೆ ಅತ್ತೆ. ಹಬ್ಬ ಅಂತೂ ನನ್ನ ಹೆಂಡತಿ ಹುಷಾರಾದ್ಲು. ಇಸ್ಕೊಳಮ್ಮ. ಈ ಹುಡುಗನ ಒಂದ್ಸಲ ನೋಡಮ್ಮ. ಇವನು ನನ್ನ ಮಗ ವೆಂಕಿ ಅಂತ, ಇವಳು ನನ್ನ ಮಗಳು. ನಮಸ್ಕಾರ. ನಿಮ್ಮ ಹುಡುಗನ ಫೋಟೋ ತೋರಿಸ್ತಿದ್ದ ಹಾಗೇನೆ ನಮ್ಮ ಹುಡುಗಿ ನಿಮ್ಮ ಹುಡುಗನ ಒಪ್ಕೊಂಡ್ಬಿಟ್ಲು ಅಲ್ವೇ ನಮ್ಮ ಗೀತಾ? ನಿಮ್ಮ ಅಭಿಪ್ರಾಯನ ನೀವು ಈಗಲೇ ತಿಳಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳಿ. ಟಾಸ್ಕ್ ಕೇಳ್ತಿದ್ದ ಹಾಗೇನೆ ಡಿಸಿಷನ್ ತೊಗೊಳೋದಿಕ್ಕೆ ಅದೇನು ಕ್ರಿಕೆಟ್ ಮ್ಯಾಚ್ ಕೆಟ್ಟೈತೆ. ಆಕ್ಚುಲಿ ಎಂತ ಗೊತ್ತುಂಟ, ನಮ್ ವೆಂಕಿಗೆ ಹುಡುಗಿ ಹೆಸರು ಕೇಳಿಯೇ ಒಪ್ಪಿಗೆ ಆಗಿದ್ಲು. ಫೋಟೋ ನೋಡಿದ ನಂತರ ಫುಲ್ ಒಪ್ಪಿಗೆ ಆದ್ಲು. ರಾಯ್ರ, ಹೆಸರು ಕೇಳ್ತಿದ್ದಂಗೆ ಹುಡುಗಿ ಯಾಕೆ ಇಷ್ಟ ಆಯ್ತು ಅಂತಾನು ಹೇಳ್ಬಿಡಿಯಲ್ಲ. ಓ ಅದಾ, ನಮ್ ವೆಂಕಿಗೆ ಶಿವರಾಜ್ ಕುಮಾರ್ ಅಂದ್ರೆ ಬಹಳ ಇಷ್ಟ. ಶಿವರಾಜ್ ಕುಮಾರ್ ಹೆಂಡತಿ ಹೆಸರು ಗೀತಾ ಅಲ್ವಾ, ಅದಕ್ಕೆ ಗೀತಾ ಹೆಸರು ಕೇಳಿದ ಕೂಡ್ಲೆ ಒಪ್ಕೊಂಡ್ಬಿಟ್ಟ. ಪಾಪ, ನಾನ್ ಸ್ವಲ್ಪ ಹುಡುಗಿ ಹತ್ರ ಮಾತಾಡ್ಬೇಕು. ಅಯ್ಯೋ ಅದಕ್ಕೇನು, ಹೋಗಿ ಗೀತಾ ಕರ್ಕೊಂಡು ಹೋಗಮ್ಮ. ಹಾಯ್ ವೆಂಕಿ, ಫುಲ್ ನೇಮ್ ವೆಂಕಟೇಶ್ ಹೇಳಿ. ಹಾಯ್.
ಎಂತಾದ್ರೂ ಮಾತಾಡಿ ಅಲ್ಲ. ನಿಮ್ದು ಮಂಗಳೂರಾ? ಲಾಲ್ಬಾಗ್. ಓ, ಬೆಂಗಳೂರಾ? ಅಲ್ಲ, ಮಂಗಳೂರಲ್ಲಿ ಸಹ ಲಾಲ್ಬಾಗ್ ಅಂತ ಒಂದು ಪ್ಲೇಸ್ ಉಂಟು. ಓ ಹೌದಾ? ಎಂತ ಮಾತಾಡೋದು ಮಾರೆ, ಸಾವು ಒಟ್ಟರಸಿ ನರ್ವಸ್ ಆಗ್ತಾ ಉಂಟು. ಸಿಕ್ತು. ಏನು? ಮತ್ತೆ ನಿಮ್ಮ ಹಾಬೀಸ್ ಬಗ್ಗೆ ಹೇಳಿ ಅಲ್ಲ. ನಾನು ಸೀರಿಯಲ್ಸ್ ನೋಡ್ತೀನಿ, ಫಿಲಮ್ಸ್ ನೋಡ್ತೀನಿ. ಹೌದಾ? ನಾನು ಶಿವಣ್ಣನವರ ಒಂದು ಫಿಲಮ್ ಬಿಟ್ಟಿಲ್ಲ, ಎಲ್ಲ ಫಿಲ್ಮ್ ನೋಡಿದ್ದೇನೆ. ನಿಮಗೆ ಯಾವ ಹೀರೋ ಇಷ್ಟ? ನನಗೆ ಗಣೇಶ್. ಹೋ, ಗೋಲ್ಡನ್ ಸ್ಟಾರ್, ಮುಂಗಾರು ಮಳೆ. ಯಪ್ಪ, ಎಂಥ ಪಿಕ್ಚರು, ಸೂಪರ್ ಉಂಟಲ್ಲ. ಅದರಲ್ಲಿ ಒಂದು ಪದ್ಯ ಬರ್ತದಲ್ಲ, ಅನಿಸುತ್ತಿದೆ ಯಾಕೋ ಇಂದು ನೀನೇ. ಅದರ ಕ್ಲೈಮ್ಯಾಕ್ಸ್ ಉಂಟಲ್ಲ, ಅಳು ಬರ್ತದೆ, ತುಂಬ ಬೇಜಾರಾಗ್ತದೆ. ನಾನು ಎಷ್ಟು ಸಲ ನೋಡಿದ್ದೇನೆ ಅಂತಿಲ್ಲ, ಅಷ್ಟು ಸಲ ಹತ್ತಿದ್ದೇನೆ. ತುಂಬ ಬೇಜಾರಾಗ್ತದಪ್ಪ. ಹೌದಾ? ಯಾಕೆ ಕೇಳಿದ್ರೆ, ಪಾಪ ಅವ ಅಷ್ಟೆಲ್ಲ ನೋವು ಮಾಡ್ತಾನೆ, ಆದರೂ ಸಹ ಅವನಿಗೆ ಅವಳು ಸಿಗೋದೇ ಇಲ್ಲ. ಅದಕ್ಕೆ ನನಗೆ ಫುಲ್ಲು ಬೇಜಾರಾಯಿತು. ಅಂದ್ರೆ ಲವ್ ಮಾಡಿದವರು ಒಂದಾಗದೆ ಇದ್ರೆ ನಿಮಗೆ ಬೇಜಾರಾಗತ್ತೆ. ಎಂಥದೇ ಆಗಲಿ, ಅದರಲ್ಲಿ ಗಣೇಶಿಗೆ ಪೂಜೆಗಂತಿ ಸಿಗಬೇಕಿತ್ತು. ನನಗೆ ಯಾವಾಗಲೂ ಸಹ ಈ ಲವರ್ಸ್ ಇರ್ತಾರಲ್ಲ, ಅವರು ಒಂದಾಗಬೇಕು. ಬೇರೆ ಬೇರೆ ಆದರೆ ತುಂಬ ಬೇಜಾರಾಗ್ತದೆ. ಆ್ಯಕ್ಚುಲಿ ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಎಂತ? ಮೂಲದ ಬಗ್ಗೆ? ಅದು ಸಹ ಸತ್ತಾಗ ಭಾರಿ ಬೇಜಾರಾಗ್ತದೆ ಮಾರೆ. ಅದ್ರ ಬಗ್ಗೆ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಎಂತ? ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಅವರು ಈಗ ಲವರ್ಸ್. ನಾವಿಬ್ರು ಬೇರೆ ಆದ್ರೆ ನಿಮಗೆ ಬೇಜಾರಾಗಲ್ವಾ? ಅಲ್ಲ, ಅದಾಗಲ್ಲ. ನೋಡಿ, ನಮ್ಮ ಮನೆಯವ್ರ ಹತ್ರ ಹೋಗಿ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳಿ ಪ್ಲೀಸ್. ಅಲ್ಲಗಿತ್ತವ್ರೆ, ಅದು ಹೇಗಾಗ್ತದೆ? ನಾವು ಬಂದು ತುಂಬಾ ಹೊತ್ತಾಯ್ತು, ಒಳಗೆ ಹೋಗೋಣ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.